ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಬಹಳ ಚೆನ್ನಾಗಿರುವಂಥ ಮಾತು, ನಾವೆಲ್ಲರೂ ಸ್ವಲ್ಪ ಅರ್ಥೈಸ್ಕೊಳ್ಬೇಕಾಗಿರೋ ಮಾತು. ಅವ್ರು ಹೇಳ್ತಾರೆ, ಭರತಖಂಡದಲ್ಲಿ ಸ್ಪಷ್ಟವಾಗಿ ಆನಂತರ ಪ್ರಕಾಶಕ್ಕೆ ಬಂದಂಥ ಯಾವುದೇ ವಿಚಾರ ಇದ್ರೂ, ಯಾವುದೇ ಸಿದ್ಧಾಂತ ಇದ್ರೂ ಅದು ಉಪನಿಷತ್ತಿನಲ್ಲಿ ಕಂಡು ಬಂದೇ ಬರುತ್ತೆ ಅಂತಾರೆ ಸ್ವಾಮೀಜಿ. ನನಗೆ ಈ ಸೆಂಟೆನ್ಸ್ ಬಹಳ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಎಷ್ಟು ಚೆನ್ನಾಗಿದೆ ನೋಡಿ. ಅವರು ಕೊಲಂಬೋದಿಂದ ಆಲ್ಮೋರಾಕ್ಕೆ ಹೇಳ್ತಾರೆ, ಭರತಖಂಡದಲ್ಲಿ ಆನಂತರ ಯಾವ್ದ್ಯಾವ್ದು ವಿಚಾರಗಳು ಸಿದ್ಧಾಂತಗಳು ಕಂಡು ಬಂದವೋ ಅದೆಲ್ಲವೂ ಉಪನಿಷತ್ನಲ್ಲಿ ಇದ್ದಿರುವಂಥದ್ದೇ. ಹಾಗಿದ್ರೆ ಈಗ ಭರತಖಂಡಕ್ಕೆ ಯಾವ ವಿಚಾರಧಾರೆ ಬೇಕಾಗಿದೆಯೋ ಅದು ಉಪನಿಷತ್ನಲ್ಲಿ ಇರಲೇಬೇಕಾಯ್ತಲ್ಲ. ನಾವು ಉಪನಿಷತ್ತಿನಿಂದ ದೂರ ಬಂದಿದ್ದೀವಿ ಅಂತಂದ್ರೆ ಈಗ ಬೇಕಾಗಿರುವ ವಿಚಾರಧಾರೆಯನ್ನು ಹುಡುಕ್ಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ನಮಗಿರುವಂಥ ಏಕೈಕ ಮಾರ್ಗ ಯಾವುದು ಅಂತಂದ್ರೆ, ವಿವೇಕಾನಂದರು ಹೇಳ್ತಾರೆ, ವಾಪಸ್ ಉಪನಿಷತ್ತುಗಳಿಗೆ ಬನ್ನಿ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಉಪನಿಷತ್ತುಗಳಿಗೆ ಬನ್ನಿ ಅಂತಂದ್ರೆ ಏನು? ಉಪನಿಷತ್ತುಗಳಿಗೆ ಬನ್ನಿ ಅಂತಂದ್ರೆ ನಮ್ಮನ್ನು ನಾವು ವಾಪಸ್ ಗುರುತಿಸ್ಕೊಳ್ಬೇಕಾಗಿದೆ. ನಾನಿವತ್ತು ಕೆಲವೊಂದು ಸಂಗತಿಗಳನ್ನು ನಿಮ್ಮ ಮುಂದೆ ಇಡ್ತೀನಿ. ನಮ್ಮ ಬದುಕು ಹೆಂಗಿದೆ, ನಾವು ಎಲ್ಲಿಗೆ ಹೋಗಬೇಕಾಗಿದೆ ಅಂತ ಒಂದ್ಸಲ ಟ್ಯಾಲಿ ಮಾಡ್ಕೊಳ್ತಾ ಹೋಗೋಣ. ನಾವಿವತ್ತು ಎಲ್ಲಿವರೆಗೂ ಬಂದಿದ್ದೀವಿ ಅಂತಂದರೆ, ಹೊಟ್ಟೆ ತುಂಬಿದ ನಂತರ ಹೊರ ಜಗತ್ತಿನ ಓಟ ಶುರುವಾಗಿದೆ. ಎಷ್ಟು ಓಡ್ತಿದ್ದೀವಿ ಅಂತಂದರೆ ಜಗತ್ತಿನಲ್ಲಿ. ನನಗೆ ಇತ್ತೀಚೆಗೆ ನಮ್ಮ ವಾಲಂಟಿಯರ್ ಒಬ್ಬ ಹುಡುಗ ಬಂದಿದ್ದ, ಮಾತಾಡ್ತಾ ಕೂತಿದ್ವಿ ನಾವು. ಒಂದು ಭಾಳ ಚೆನ್ನಾಗಿ ಹೇಳ್ದ, ನಾವು ರಾಮಕೃಷ್ಣರ ವಿಚಾರಧಾರೆಗೆ ಈ ಒಳ್ಳೆಯ ವಿಚಾರಗಳನ್ನು ಕೇಳಿ ತಪ್ಪು ಮಾಡಿಬಿಟ್ವಿ ಅಂತ. ನಂಗೆ ಭಾಳ ಹಾರ್ಷ್ ಅನ್ನಿಸ್ತು ಸ್ಟೇಟ್ಮೆಂಟು. ನಾನು ಕೇಳಿದೆ ಯಾಕೆ ಅಂತ. ಅವ್ನು ಭಾಳ ಚೆನ್ನಾಗಿ ಹೇಳ್ದ, ಯಾರು ಕೇಳಲಿಲ್ವೋ ಅವ್ರು ಆರಾಮಾಗಿ ಓಡ್ತಿದ್ದಾರೆ. ನಾವು ಕೇಳ್ಬಿಟ್ವಲ್ಲ, ಓಡದೆ ಸುಮ್ಮನಿರ್ಲಿಕ್ಕೆ ಯಾರೂ ಬಿಡೋದಿಲ್ಲ. ಓಡ್ತಾ ಇದ್ರೆ ಟೆನ್ಷನ್ ಶುರುವಾಗುತ್ತೆ, ಎಲ್ಲಿ ಓಡ್ತಾ ಇದ್ದೀನಿ ನಾನು, ಗುರಿನೇ ಇಲ್ವಲ್ಲ ನನಗೆ ಅಂತ. ಕೇಳದೆ ಹೋಗಿದ್ರೆ ನಾನು ಅವ್ರ ಜೊತೆ ಒಬ್ಬ ಓಡ್ತಾ ಇರ್ತಿದ್ದೆ, ಅವ್ರ ಜೊತೆ ಕಾಂಪಿಟೇಷನ್ ಮಾಡ್ಕೊಂಡು ನನ್ನ ಪಾಡಿಗೆ ನಾನು ಇರ್ತಿದ್ದೆ. ಕೇಳಿದ್ಮೇಲೆ ತಗಲಾಕೊಂಡೆ ನಾನು ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ಕೇಳದೆ ಹೋದವನು ಆರಾಮ್. ಬಟ್ ಈಗ ನಿಮ್ಮ ಪ್ರಾಬ್ಲಮ್ ಏನು ಅಂತಂದ್ರೆ, ಸ್ವಲ್ಪ ಕೇಳ್ಬಿಟ್ಟಿದ್ದೀರಾ. ನೀವು ಕೇಳದೆ ಹೋಗಿದ್ರೆ ಚೆನ್ನಾಗೇ ಇದ್ದೀರಿ, ಪ್ರಾಬ್ಲಮ್ಮೇ ಇರಲಿಲ್ಲ. ನೀವು ಒಂದು ಸ್ವಲ್ಪ ದಿನ ಆಶ್ರಮಕ್ಕೆ ಬಂದಿದ್ದೀರಾ, ಸ್ವಲ್ಪ ಭಜನೆ ಕಲ್ತು ಬಿಟ್ಟಿದ್ದೀರಾ, ಒಳ್ಳೆ ಮಾರ್ಗ ಯಾವುದೋ ಇದೆ ಅಂತ ನಿಮ್ಗೆ ಗೊತ್ತಾಗ್ಬಿಟ್ಟಿದೆ, ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಈ ಪ್ರಾಬ್ಲಮ್ಮಿಂದ ಆಚೆ ಬರುವ ಬೇರೆ ಮಾರ್ಗವೇ ಇಲ್ಲ. ಇದು ಮನಸ್ಸಿನೊಳಗೆ ಹೆಂಗ್ ಕಾಡ್ತಿರುತ್ತೆ ಅಂತಂದ್ರೆ, ಮುಂದಕ್ಕೆ ಹೋದರೆ ಇದು ತಡೆಯುತ್ತೆ, ಹಿಂದಕ್ಕೆ ನಿಂತ್ಕೊಂಡ್ರೆ ಜಗತ್ತು ತಡೆಯುತ್ತೆ, ಓಡಿಸುತ್ತೆ, ಓಡು ಅಂತ. ನಮ್ಮನ್ನು ಹೆಂಗೆ ಮಾಡಿಬಿಟ್ಟಿದೆ ಇದು ಅಂತಂದ್ರೆ, ನಾವೊಂಥರ ಸಿಕ್ಕಾಕೊಂಡಿದ್ದೀವಿ ಅಂತ ನಮ್ಗೆ ಅನ್ಸುತ್ತೆ. ಆದರೆ ಪುಣ್ಯವಶ ಕೊನೆ ಪಕ್ಷ ಈ ಓಟ ನಮ್ಮದ್ದಲ್ಲ ಅಂತ ಗೊತ್ತಿದೆ. ಓಡುವ ಕುದುರೆಗೆ ನಾನು ರೇಸ್ನಲ್ಲಿ ಓಡ್ತಾ ಇದ್ದೀನಿ, ನಂಬರ್ 1 ಬರ್ಲಿಕ್ಕೆ ಬರ್ತಾ ಇದ್ದೀನಿ ಅಂತ ಖಂಡಿತವಾಗಿ ಗೊತ್ತಿರಲ್ಲ. ಬಿದ್ದ ಚಾಟಿ ಏಟಿಗೆ ಓಡೋದಷ್ಟೇ, ಓಡ್ತಾನೆ ಇರುತ್ತೆ. ಅದು ಓಡ್ತಾ ಇರೋದ್ರ ಮಜಾ ತೆಗೆದುಕೊಳ್ತಾ ಇರೋದು ಬೇರೆ ಯಾರೋ ಕೂತಿರೋರು. ಆ ಕುದುರೆಗೇನು ಗೊತ್ತಿರೋದಿಲ್ಲ. ಕಂಬಳದಲ್ಲಿ ಓಡುವ ಕೋಣಕ್ಕೆ ನೀವೇನು ಅನ್ಕೊಂಡಿದ್ದೀರಾ? ಗೊತ್ತಿದೆ ಅನ್ಕೊಂಡಿದ್ದೀರಾ? ಅದಕ್ಕೆ ನಾನು ಸ್ಪೀಡಾಗಿ ಓಡಿದ್ರೆ ನಂಬರ್ 1 ಆಗ್ತೀನಿ, ನಂಬರ್ 1 ಆದರೆ ನನಗೆ ಪ್ರೈಸ್, ಏನು ಗೊತ್ತಿಲ್ಲ ಅದಕ್ಕೆ. ಸುಮ್ಮನೆ ಓಡ್ತಿರುತ್ತೆ ಕೆಸರಿನಲ್ಲಿ. ಕಂಬಳದ ಕೋಣವನ್ನು ತೆಗೆದು ನನ್ನನ್ನು ನಿಮ್ಮನ್ನು ಹಾಕ್ಕೊಂಡು ನೋಡಿ ಅಂದ್ರೆ, ಯಾವನೋ ಬಡಿತಾನೆ. ಯಾಕೆ ಬಡದ ಅಂತ ಗೊತ್ತಿಲ್ಲ ನಮಗೆ. ಅವನು ಬಡದ ಅಂತ ನಾವು ಓಡ್ತಾನೆ ಇದ್ದೀವಿ ಕೆಸರಿನಲ್ಲಿ. ಈ ಜಗತ್ತಿನ ಕೆಸರಿನಲ್ಲಿ ಓಡ್ತಿದ್ದೀವಿ. ಪ್ರೈಸ್ ಸಿಗುತ್ತಾ ಗೊತ್ತಿಲ್ಲ. ನಮ್ಮ ಪ್ರೈಸ್ನಿಂದ ಅವ್ರು ಕೊಡೋ ಪ್ರೈಸು ನಮಗೂ ಸಂಬಂಧವೇ ಇಲ್ಲ. 1 ಲಕ್ಷ ರೂಪಾಯಿ ಓನರಿಗೆ ಕೊಟ್ಟರೆ ಕೋಣಕ್ಕೆ ಏನಾಗಿದೆ? ಕೋಣಕ್ಕೆ 1 ಲಕ್ಷ ರೂಪಾಯಿ ನಯಾ ಪೈಸೆ ಕಿಮ್ಮತ್ತಿಲ್ಲ. ಅದಕ್ಕೆ ಈ ಓಟಕ್ಕೆ, ಈ ಬದುಕಿನಲ್ಲಿ ಕಿಮ್ಮತ್ತಿಲ್ಲ. ಆದರೆ ನಾವು ಓಡ್ತಾನೆ ಇದ್ದೀವಿ, ಯಾಕೆ ಅಂತ ಗೊತ್ತಿಲ್ಲ ಅಂತ. ನಿಮಗೆ ಡೆಫಿನೆಟ್ ಗೋಲ್ ಇದೆಯಾ? ಓಟ ಓಡೋವರಿಗೆ ಗೊತ್ತಿಲ್ಲ. ನಮ್ದೊಬ್ಬ ಒಳ್ಳೆ ವಾಲಂಟಿಯರ್ ಇದ್ದ, ಒಳ್ಳೆ ವಾಲಂಟಿಯರ್. ಅವನೊಂದಿನ ನಂಗೆ ಹೇಳ್ದ, ಮದುವೆ ಆಗಿ ಒಂದು ಮಗು ಇತ್ತು ಅವನಿಗೆ. ಅದೇ ಪ್ರಾಬ್ಲಮ್ ಏನಲ್ಲ ಪಾಪ, ಬಟ್ ಮದುವೆ ಆಗಿ ಮಗು ಇದ್ದಿದ್ದು ಅವನಿಗೊಂದು ಪ್ರಾಬ್ಲಮ್ ಯಾಕೆ ಅಂತಂದರೆ, ನನಗೆ ನಿಮ್ಮ ಜೊತೆ ಎಲ್ಲ ಕಡೆ ಬರಬೇಕು ಅನಿಸುತ್ತೆ, ನನಗೂ ಎಲ್ಲ ಕೆಲಸಗಳಲ್ಲೂ ಭಾಗವಹಿಸಬೇಕು ಅನಿಸುತ್ತೆ. ಆದರೆ ಏನು ಮಾಡಲಿ, ನನ್ನ ಹೆಂಡತಿ ಮಕ್ಕಳನ್ನು ನೋಡ್ಕೊಳ್ಳುವ ಜವಾಬ್ದಾರಿಯೂ ಇದೆ. ಇಟ್ಸ್ ಪರ್ಫೆಕ್ಟ್, ಅದು ಜವಾಬ್ದಾರಿ ಮಾಡಬೇಕು. ಆದರೆ ಸಮಾಜವನ್ನು ಬಿಟ್ಟು ಆ ಜವಾಬ್ದಾರಿ ಅಲ್ಲ. ಸರಿ, ಏನು ಮಾಡಬೇಕು ಅನ್ನೋದನ್ನೇ ಮಾಡ್ತಿದ್ದ. ಒಂದಿನ ಬಂದು ನನಗೆ ಹೇಳಿದ, ಐ ಹ್ಯಾವ್ ಡಿಸೈಡೆಡ್, ಮುಂದಿನ 4 ವರ್ಷಗಳ ಕಾಲ ನಾನು ನಿಮ್ಮ ಜೊತೆ ಬರಲ್ಲ. ಏನು ಮಾಡ್ತೀಯಾ? ನಾನೊಂದು 20 ಲಕ್ಷ ರೂಪಾಯಿ ದುಡ್ಡು ಮಾಡಿಟ್ಟು ನನ್ನ ಹೆಂಡತಿ ಮಕ್ಕಳ ಕೈಯಲ್ಲಿಟ್ಟು ನಾನು ಈ ಕೆಲಸಕ್ಕೆ ಬಂದ್ಬಿಡ್ತೀನಿ ಅಂತ. ಅದಕ್ಕೋಸ್ಕರ ಬೇಕಾಗಿರೋ ಎಲ್ಲ ತಯಾರಿ ಮಾಡಿದೆ. ನಾನು ಹೇಳಿದೆ, ಆಗೋದಿಲ್ಲ ಕಣ, 20 ಲಕ್ಷ ಅನ್ನೋದು ಯಾವತ್ತೂ ಮುಗಿಯಲ್ಲ ಕಣ. ನೀನು 20 ಲಕ್ಷ ಮಾಡೋ ಅಷ್ಟೊತ್ತಿಗೆ ಹೆಂಡತಿ ಮಕ್ಕಳು ಹೇಳ್ತಾರೆ, ಇಟ್ಟು ಸಾಕಾಗಲ್ಲ, 40 ಲಕ್ಷ ಬೇಕು ಅಂತ.
ಅವನು ಹೇಳಿದ, ಇಲ್ಲಪ್ಪ, ನಾನು ಮೊದಲೇ ಹೇಳ್ಬಿಟ್ಟಿದ್ದೀನಿ, ನನ್ನ ಹೆಂಡತಿಗೂ ಹೇಳ್ಬಿಟ್ಟಿದ್ದೀನಿ, ನನ್ನ ಮಗಳಿಗೂ ಹೇಳ್ಬಿಟ್ಟಿದ್ದೀನಿ, 20 ಲಕ್ಷ ಮಾಡಿ ಕೊಟ್ಬಿಡ್ತೀನಿ, ಬ್ಯಾಂಕಲ್ಲಿ ಇಡ್ತೀನಿ, ಬರೋ ದುಡ್ಡಲ್ಲಿ ನೀವು ಬದುಕಬೇಕು, ನಾನು ಹೊರಟೆ ಅಂತ. ನಾನು ಹೇಳಿದೆ, ಸರಿ, ನಿನ್ನಿಷ್ಟ, ಏನು ಒತ್ತಾಯ ಮಾಡಲಿಕ್ಕೆ ಯಾರು. ಆ 20 ಲಕ್ಷ ಕಳೆದ 15 ವರ್ಷಗಳಿಂದ ಮುಗಿಲೇ ಇಲ್ಲ. ಯಾವಾಗಲಾದರೂ ಬಂದರೆ ಅವ್ನು ಭಾಳ ಸಂಕಟದಲ್ಲಿ ಕೂತಿರ್ತಾನೆ, ನಾನು ನಿಮ್ಗಳ ಜೊತೆ ಇರಬೇಕಿತ್ತಲ್ಲ, ಹೆಂಗಾಗೋಯ್ತು ನನ್ನ ಬದುಕು ಅಂತ. ಮುಗಿಯೋದೇ ಇಲ್ಲ ರೀ. ಇದನ್ನ ಮ್ಯಾಜಿಕ್ ಆಫ್ 99 ಅಂತ ಕರೀತಾರೆ. ಭಾಳ ಚೆನ್ನಾಗಿದೆ, ನಮ್ಮ ಬದುಕಿನ ಕಥೆ ಅದು.